ವಿಶ್ವಗುರು ಬಸವಣ್ಣನವರ ವಿವಾದಾತ್ಮಕ ಹೇಳಿಕೆ ವಿಚಾರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ವ್ಯಾಪಕ ಆಕ್ರೋಶ, ಬೃಹತ್ ಪ್ರತಿಭಟನೆ. ಶಾಸಕ ಯತ್ನಾಳ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶ. ರಾಷ್ಟ್ರೀಯ ಬಸವದಳ ವತಿಯಿಂದ ಬೃಹತ್ ಪ್ರತಿಭಟನೆ. ಗಂಗಾವತಿ ನಗರದ ಕೃಷ್ಣದೇವರಾಯ ವೃತ್ತದಲ್ಲಿ ಘಟನೆ. ಹುಚ್ಚ ಬಸವನಗೌಡ ಪಾಟೀಲ ಯತ್ನಾಳ್ ಎಂದು ಘೋಷಣೆ ಕೂಗಿ ಆಕ್ರೋಶ. ಪ್ರತಿಭಟನೆಯಲ್ಲಿ ಬಸವದಳ ಸಮಿತಿಯ ಮಹಿಳಾ ಪದಾಧಿಕಾರಿಗಳು ಭಾಗಿ. ತಕ್ಷಣವೇ ಬಿಜೆಪಿ ಪಕ್ಷ ಬಸವನಗೌಡ ಯತ್ನಾಳ್ ಉಚ್ಛಾಟಿಸಬೇಕು ಎಂದು ಒತ್ತಾಯ. ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್, ಪಂಪಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಪಪ್ರಚಾರ ಮಾತ್ರ ಮಾಡಬೇಡಿ. ಧರ್ಮಗುರು ಬಸವಣ್ಣ ಅಂತಂದೇಳಿ ನಾವೆಲ್ಲ ಆರಾಧಿಸ್ತೇವೆ. ಅಂತವ್ರಿಗೆ ನೀವು ಒಳೆ ಹಾರಿದ್ರು ಅಂತಿರಲ್ಲ, ಒಳೆ ಹಾರಿದ್ರು ನೀವೆಲ್ರಿ ಇರ್ತಿದ್ರಿ. ನಿಮಗೆ ಬೇಕಾದ್ರೆ ಬೇಡ, ನಮಗೆ ಅಧಿಕಾರ ಅಂದ್ರೆ ಹೋಗಿ ಒಳೆ ಹಾರಿ, ನಮ್ಮ ಬಸವಣ್ಣಪ್ಪಗೆ ಒಳೆ ಹಾರಿಸ್ಮಾಡ್ರಿ. ನೀವು ಫಸ್ಟ್ ತಿಳ್ಕೊಳ್ಳೋದು ಕಲ್ತ್ಕೊಡ್ರಿ, ಅದು ಅವ್ರ ಬಗ್ಗೆ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದು ಕಲ್ತ್ಕೊಡ್ರಿ. ಆಮೇಲೆ ನೀವು ಜನರಿಗೆ ಹೇಳ್ರಿ. ಮೂರ್ಖತನದಿಂದ ನೀವು ಮೂರ್ಖರಾಗಬೇಡ್ರಿ, ಜನರಿಗೂ ಮೂರ್ಖರಾಗಬೇಡ್ರಿ. ನಿಮಗೆ ಇಷ್ಟೇ ಎಚ್ಚರ ಕೊಡೋದು. ಒಳ್ಳೆ ಮರ್ಯಾದೆ ಇಲ್ಲದಿಂದ ಒಳ್ಳೆ ಮರ್ಯಾದೆ ಇಟ್ಕೊಂಡು ನಮಗೆ ಕ್ಷಮೆ ಕೇಳಿದ್ರಿ, ಬಸವಣ್ಣಪ್ಪ ಕ್ಷಮೆ ಕೇಳಿದ್ರಿ ಅಂದ್ರೆ ಬಿಡ್ತೀವಿ. ಇಲ್ಲಾಂದ್ರೆ ನೀವೆಲ್ಲಿದ್ದೀರೋ ಅಲ್ಲೇ ಬಂದು ನಿಮಗೆ ಆಗ್ತೀವಿ. ಎತ್ತಾಳವರಿಗೆ ಇದು ಸ್ಟಾರ್ಟಿಂಗ್ ಅಲ್ಲ, ಕೊನೆ ಕೂಡ ಕಾಣ್ತೀವಿ. ನೀವು ಎಚ್ಚರಿಕೆ. ಇವತ್ತು ಯತ್ನಾಳ್ ಪಾಟೀಲ್ರವರು ತಮ್ಮ ಒಂದು ಮತಿಹೀನತೆಯಿಂದ ಗುರು ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇಡೀ ಯಾವುದೇ ಸಮುದಾಯದಿರಲಿ, ಇವತ್ತು ಕ್ರಿಶ್ಚಿಯನ್ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಜೈನ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಯಾವುದೇ ಧರ್ಮದ ಸಹಿತ, ಯಾವ ಧರ್ಮದ ಅಭಿಮಾನಿಗಳು ಸಹಿತ ಅವರು ಧರ್ಮಗುರುವಿನ ವಿರುದ್ಧ ಮಾತಾಡಲ್ಲ. ಎಂದು ಮುಸ್ಲಿಮಾನ್ ಬಾಂಧವರು ಎಂದೂ ಅವ್ರ ಗುರುವಿನ ಬಗ್ಗೆ ಅಪಚಾರ ಮಾತಾಡಲ್ಲ. ಕ್ರಿಶ್ಚಿಯನ್ ಬಾಂಧವರು ಎಂದೂ ಯೇಸು ಕ್ರಿಸ್ತನ ಬಗ್ಗೆ ಅಪಚಾರ ಮಾತಾಡಲ್ಲ. ಹಿಂದೂ ಬಾಂಧವರು ಸಹಿತ ತಮ್ಮ ದೇವರ ಬಗ್ಗೆ ಎಂದೂ, ಗುರುಗಳ ಬಗ್ಗೆ ಎಂದೂ ಅವರು ತಪ್ಪಾಗಿ ಮಾತಾಡಲ್ಲ. ಸಿಖ್ ಧರ್ಮದಲ್ಲಂತೂ ಅತ್ಯಂತ ಗೌರವವಾಗಿ ಗುರುಗಳನ್ನು ಕಾಡ್ತಾರ. ಆದ್ರೆ ದುರ್ದೈಕಿ ಪಾತಾಯ್ ಇವನು ಅಯೋಗ್ಯ ಲೋಫರ್ ಮುಂಡೆ ಮಗ ಯತ್ನಾಳ್ ಪಾಟೀಲು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ, ಅದು ಮತ್ತೆ ಗುರು ಬಸವಣ್ಣನವರು, ಬಸವನ ಹಾಡದವರ, ಬಸವನ ಹೊಗಳದವರ, ದೆಸಿಗೇಡಿ ಮನುಜರ ಎನ್ನತ್ತ ತೋರದಿರ ಕನ್ನಡಿಸಿದ ಮಲ್ಲಿಕಾರ್ಜುನ ಅಂತಾರ. ಶಿವನ ಆಗಲ್ಲಬಹುದು, ಬಸವನ ಆಗಲ್ಲಬಾರದು ಅಂತ ಹೇಳ್ತಾರ. ಅಂತ ಬಸವ ಅಂತಕ್ಕಂಥ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಈ ಮತಾಂಧ ಯಾವ ಧರ್ಮದವರು ಸಹಿತ ಗುರುಗಳ ಬಗ್ಗೆ ಮಾತಾಡಲ್ಲ. ಆದ್ರೆ ಮತಾಂಧವಾಗಿರ್ತಕ್ಕಂಥ ಯತ್ನಾಳ್ ಪಾಟೀಲ್ ಹುತ್ತ ಬಸವಣ್ಣವ್ರ ಬಗ್ಗೆ ತಾನೇನು ದೊಡ್ಡ ಸಂಶೋಧಕ ಅಂತ ರೀತಿಯಲ್ಲಿ ಅವರ ಒಂದು ಲಿಂಗೈಕ್ಯ ಒಂದು ಸಾವಿನ ಬಗ್ಗೆ ವ್ಯತಿರಿಕ್ತವಾಗಿ ಸಮಾಜದಲ್ಲಿ ಗೊಂದಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಮತ್ತೆ ಇನ್ನೂ ಉದ್ದಟವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಇದು ಅಕ್ಷಮ್ಯ ಹೀನ. ಅವನಿಗೆ ಈ ಭೂಮಿ ಮೇಲೆ ಬದುಕಲಿಕ್ಕೆ ಯಾವುದೇ ಅರ್ಹತೆ ಇಲ್ಲ. ಯಾಕಂದ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿರ್ತಕ್ಕಂಥ ಬಸವಣ್ಣನವರ ಬಗ್ಗೆ ಏನು ಮಾತಾಡ್ತಾರಂದ್ರೆ, ನಾವು ಉದಾಹರಣೆ ತಗೊಳ್ರಿ, ಯಾವುದೇ ಒಂದು ನಾಯಿ, ಪ್ರಾಣಿಗಳ ಬಗ್ಗೆ ಸಹಿತ ನಾವು ಮಾತಾಡೋಕೆ ನಮಗೆ ಅರ್ಹತೆ ಇಲ್ಲ. ಯಾಕಂದ್ರೆ ಸಕಲ ಜೀವಿಗಳಿಗೆ ಲೇಸನ್ನು ಬಯಸ್ತಾರೆ ಬಸವಣ್ಣನವರು. ಒಂದು ಪ್ರಾಣಿ ಕ್ರಿಮಿ ಕೀಟಕ್ಕೆ ಸಹಿತ ನೋವು ಆಗ್ಬಾರ್ದಂತ ಬಸವಣ್ಣನವರು. ಇವತ್ತು ನೋಡ್ರಿ, ನೀವು ಯಾರಾಗಲಿ ಒಂದು ನಾಯಿ ಸಾಕಿರ್ತೀರಿ, ಆ ನಾಯಿ ಸಹಿತ ಎಂದೂ ಮನೆ ಯಜಮಾನಕ್ಕೆ ಹೋಗಲ್ಲ. ನೀವು ಇದನ್ನು ಗಮನಿಸಬೇಕು. ಸಾಕಿರ್ತಕ್ಕಂಥ ನಾಯಿ ಸಹಿತ ಎಂದೂ ಯಜಮಾನಕ್ಕೆ ಹೋಗಲ್ಲ. ಇವನು ಸಾಕಿರ್ತಕ್ಕಂಥವ್ರು ಲಿಂಗಾಯತರು, ಇವನು ಹುಟ್ಟಿರ್ತಕ್ಕಂಥದ್ದು ಲಿಂಗಾಯತರು. ಮತ್ತೆ ಒಳ್ಳೆ ಲಿಂಗಾಯತರಿಗೆ ಬಸವಣ್ಣವರಿಗೆ ಹೋಗ್ತಾರೆ. ಇವು ನಾಯಿಗಿಂತ ಅಂತ ಅರ್ಥ. ಯತ್ನಾಳು ಪ್ರಾಣಿಗಳಿಗಿಂತ ಮನುಷ್ಯ ಇಡೀ 84 ರಾಶಿ ಜೀವರಾಶಿಗಳಲ್ಲಿ ಮನುಷ್ಯನೇ ಶ್ರೇಷ್ಠ. ಆ ಮನುಷ್ಯನ ಶ್ರೇಷ್ಠ ಅನ್ಸೈತೆ ಬರ್ರಿ ಸ್ಟಾರ್ಟ್ ಆಗಿದೆ. 84 ಜೀವರಾಶಿಗಳಲ್ಲಿ ಮನುಷ್ಯ ಶ್ರೇಷ್ಠ. ಮತ್ತೆ ಪ್ರಾಣಿಗಳ ಸಹಿತ ಇನ್ನೂ ಶ್ರೇಷ್ಠ ಆಗ್ಯಾವ ಮನುಷ್ಯ. ಅವನಿಗಿಂತ ನಾಯಿ ಸಹಿತ ನಿಯತ್ಲಿಂದ ಅದಕ್ಕೆ ಅನ್ನ ಆಹಾರ ಹಾಕಿದ್ರೆ ಅದು ನಿಯತ್ಲಿಂದ ಮನೆ ಕಾಯ್ತೈತಿ. ಆಮೇಲೆ ಹೊಸಬರು ಬಂದರೆ ತಗೊಳ್ತೈತೆ ಬರ್ತದು. ಆ ಮನೆಯನ್ನ ತುಡುಕ್ ಮಾಡಕ್ ಬಂದ್ರೆ ಯಾರಾದ್ರೂ ಸಹಿತ ಬಸವ ತತ್ವದ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಮಾತಾಡೋಕ್ಕೆ ಬರ್ತು. ಇವನೇ ಬಸವಣ್ಣವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡಿಬಿಟ್ರೆ ಏನು ದೊಡ್ಡ ಮನುಷ್ಯ ಅನಿಸಿದ್ರ ಅಂಶ ಅಲ್ಲ. ಈ ಕೂಡಲೇ ಅವರು ಎಚ್ಚೆತ್ಕೊಂಡು ರಾಜ್ಯದ ಎಲ್ಲ ಬಸವ ಭಕ್ತರ ಕ್ಷಮೆನೇ ಕೇಳಿದ್ರೆ ಎಚ್ಚೆತ್ಕೊಂಡು ಒಳ್ಳೆಯದಾಗುತ್ತದೆ. ಒಂದು ವೇಳೆ ತಮ್ಮ ಉದ್ದಟತನದಿಂದ ಅವ್ರೇನೋ ಕ್ಷಮೆ ಕೇಳದೇ ಇದ್ರೆ ಅವರ ಮನೆಗೆ ಮತ್ತು ಅವರ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು. ಅವರು ಪ್ರತಿಭಟನೆ ಮಾಡ್ತಕ್ಕಂಥ